ಎಲ್ಲರಿಗೆ ಪ್ರೇಸ್ ದಿ ಲಾರ್ಡ್. ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರಾ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡುವಂತ ದೇವರಾಗಿದ್ರು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 18ನೇ ಅಧ್ಯಾಯ 48ನೇ ವಚನ. ಯೆಹೋವನೇ, ಶತ್ರುಗಳಿಂದ ನೀನು ನನ್ನನ್ನು ಕಾಪಾಡಿದೆ. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಿದ್ರು ಪ್ರಿಯರೇ. ಇಲ್ಲಿ ದಾವೀದ ಭಕ್ತರು ಹೇಳ್ತಿದ್ದಾರೆ, ಯೆಹೋವನೇ, ಶತ್ರುಗಳಿಂದ ನೀನು ನನ್ನನ್ನು ಕಾಪಾಡಿದಿ. ಹಲ್ಲೆಲೂಯ. ದೇವರು ನಮಗೆ ಎದುರಾಗುವಂತ ಪ್ರತಿ ಶತ್ರುಗಳಿಂದ ಆತನು ನಮ್ಮನ್ನು ಕಾಪಾಡಿ ನಮ್ಮನ್ನು ನಡೆಸುವಂತ ದೇವರಾಗಿದ್ರು ಪ್ರಿಯರೇ. ನಮ್ಮ ಜೀವಿತದಲ್ಲಿ ನಮಗೆ ಎದುರಾಗುವಂತ ಪ್ರತಿಯೊಂದು ಶತ್ರುಗಳು ಇರ್ತಾರೆ ಪ್ರಿಯರೇ. ಕೆಲಸ ಕಾರ್ಯದಲ್ಲಿ, ಕುಟುಂಬ ವಿಷಯದಲ್ಲಿ, ಬಿಸಿನೆಸ್ ವಿಷಯದಲ್ಲಿ, ಅನೇಕ ವಿಷಯಗಳಲ್ಲಿ ನಮ್ಮ ಕುಟುಂಬದಲ್ಲಿ ಶತ್ರುಗಳು ನಮ್ಮನ್ನು ಹಿಂಬಾಲಿಸ್ತಾ ಇರ್ತಾರೆ ಪ್ರಿಯರೇ. ಪ್ರತಿಯೊಂದು ವಿಷಯದಲ್ಲಿ ಅವಮಾನ ಸ್ಥಿತಿಕರವಾಗಿರ್ಬೋದು, ಕಷ್ಟಗಳು ಉಂಟು ಮಾಡುವಂತ ಸ್ಥಿತಿಗಳಾಗಿರ್ಬೋದು, ಒಂದು ನಮ್ಮ ಜೀವಿತ ಬಿದ್ದು ಹೋಗುವಂತ ಸ್ಥಿತಿಗಳಲ್ಲಿ, ಅನೇಕ ವಿಷಯಗಳಲ್ಲಿ ನಮಗೆ ಶತ್ರುಗಳು ನಮಗೆ ಹಿಂಬಾಲಿಸ್ತಾ ಇರ್ತಾರೆ ಪ್ರಿಯರೇ. ಆದ್ರೆ ದೇವರು ಮುಂಜಾನೆ ಸಮಯದಲ್ಲಿ ನಮ್ಗೆ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ಮಾತಾಡ್ತಾರೆ ಪ್ರಿಯರೇ. ನಮಗೆ ಎದುರಾಗುವಂತ ಶತ್ರುಗಳಿಂದ ಆತನು ನಮ್ಮನ್ನು ಬಿಡಿಸಿ ಕಾಪಾಡುವಂತ ದೇವರು. ಹಲ್ಲೆಲೂಯ. ನಾನು ನಿಮಗೆ ಎದುರಾಗುವಂತ ಪ್ರತಿ ಶತ್ರುಗಳಿಂದ ಕಾಪಾಡುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ಯಾವ ಶತ್ರುಗಳಿಂದ ನೀವು ಭಯ ಪಡ್ತಿದ್ದೀರಾ, ಆದ್ರೆ ಭಯ ಪಡಬೇಡ ಪ್ರಿಯರೇ. ದೇವ್ರು ನಿಮಗೆ ಒಳ್ಳೆ ರೀತಿಯಾಗಿ ಅಥವಾ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರು ಪ್ರಿಯರೇ. ಶತ್ರುಗಳಿಂದ ನೀನು ನನ್ನನ್ನು ಕಾಪಾಡಿದಿ. ದಾವೀದ ಭಕ್ತರ ಜೀವಿತದಲ್ಲಿದ್ದಂತ ಶತ್ರುಗಳು ಎಷ್ಟೇ ಒಂದು ಭಯಂಕರ ಪರಿಸ್ಥಿತಿ ಎದುರಾದಾಗ ದಾವೀದ ಭಕ್ತರು ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ದೇವರೇ, ನೀನು ನನ್ನ ಶತ್ರುವಿನಿಂದ ನೀನು ನನ್ನನ್ನು ಕಾಪಾಡಿದಿ ಎಂಬುದಾಗಿ ಪ್ರಿಯರೇ. ನಾವು ಪ್ರಾರ್ಥಿಸುವಾಗ ನಮಗೆ ಎದುರಾಗುವಂತ ನಮ್ಮ ಶತ್ರುವಿಂದ ದೇವರು ಮುಂಜಾನೆ ಸಮಯದಲ್ಲಿ ಕಾಪಾಡ್ತಿದ್ದಾರೆ ಎಂಬುದಾಗಿ ನಾವು ನಂಬಿಕೆ, ವಿಶ್ವಾಸವು ದೇವ್ರ ಮೇಲೆ ಆಧಾರ ಇಟ್ಟು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು ಪ್ರಿಯರೇ. ಪ್ರತಿಯೊಂದು ಶತ್ರುಗಳನ್ನ ನೋಡಿ ಭಯ ಪಡಲ್ದಂಗೆ, ಪ್ರತಿಯೊಂದು ಶತ್ರುಗಳನ್ನ ನಾವು ಚಿಂತಿಸಲ್ದಂಗೆ, ಕಣ್ಣೀರಿಡಲ್ದಂಗೆ ನಾವು ಕೇವಲ ದೇವರ ಮೇಲೆ ನಂಬಿಕೆ, ವಿಶ್ವಾಸ ಇಟ್ಟು ನಾವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ದೇವರು ನಿಮ್ಮ ಜೀವಿತದಲ್ಲಿ ಆತನು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಅದ್ಭುತ ರೀತಿಯಾಗಿ ಆತನ ನೆರವೇರಿಸಿ ನಮಗೆ ಎದುರಾಗುವಂತ ಪ್ರತಿ ಶತ್ರುಗಳಿಂದ ಆತನ ಕಾಪಾಡುವಂತ ದೇವ್ರ ಪ್ರಿಯರೇ. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಧೈರ್ಯ ತಂದ್ಕೊಡ್ರಿ. ದೇವರು ನಮ್ಗೆ ಎಲ್ಲಾ ಶತ್ರುವಿಂದ ಬಿಡಿಸ್ತಾ ಇದ್ದಾರೆ, ಆತ ನಮಗೆ ಕಾಪಾಡ್ತಾ ಇದಾರೆ. ನಮಗೆ ಶತ್ರು ನಮ್ಗೆ ಎಷ್ಟೇ ಸೋಲಿಸ್ಬೇಕಂತ ನಮ್ಮ ಎದುರು ಬಂದ್ರು ದೇವರು ನಮ್ಮ ಶತ್ರುಗಳು ನಮ್ಮ ಮುಂದೆ ಸೋತು ಹೋಗುವಂತೆ ಆತನ ಕೃಪೆ ಮಾಡ್ತಾ ಇದಾರೆ ಎಂಬುದಾಗಿ ನೀವು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಪ್ರತಿಯೊಂದು ವಿಷಯದಲ್ಲಿ ನೀವು ಧೈರ್ಯ ತಂದ್ಕೊಂಡು ಪ್ರಾರ್ಥನೆಯಲ್ಲಿ ಏಕೀಭವಿಸ್ರಿ. ದೇವರು ನಿಮ್ಮನ್ನು ಮುಂಜಾನೆ ಸಮಯದಲ್ಲಿ ವಾಗ್ದಾನ ಮುಖಾಂತರವಾಗಿ ಆತ ನಮ್ಗೆ ಎಲ್ಲಾ ವಿಷಯದಲ್ಲಿ ಕಾಪಾಡಿ ನಮ್ಮ ನಡೆಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯ ತಂದೆ ಎಷ್ಟು ಜನರು ತಂದೆ ಈ ವಾಗ್ದಾನ ಕೇಳ್ತಿದ್ರಪ್ಪ. ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ಪ್ರಭಾ ಆಶ್ರಯಿಸಿ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸುವಂತ ದೇವರಪ್ಪ ತಂದೆ. ಎಷ್ಟು ಬಲವುಳ್ಳ ವಾಗ್ದಾನ ಕೇಳಿ ನಾವು ಬಲ ಹೊಂದ್ಕೊಂಡಿದ್ದೇವಪ್ಪ. ನಮಗೆ ಎದುರಾಗುವಂತ ಪ್ರತಿ ಶತ್ರುಗಳಿಂದ ನೀವು ನಮ್ಮನ್ನು ಆ ಶತ್ರುಗಳಿಂದ ಬಿಡಿಸಿ ನಮ್ಮನ್ನು ಕಾಪಾಡ್ತೀನಿ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರಿ ಪ್ರಭಾ. ನಮಗೆ ಎದುರಾಗುವಂತ ಪ್ರತಿ ಶತ್ರುವಿಂದ ನಾವು ಭಯ ಪಡುವಂತ ಎಲ್ಲಾ ವಿಷಯಗಳಲ್ಲಿ ಪ್ರಭಾ ನೀವೇ ನಮ್ಮನ್ನು ಶತ್ರುವಿಂದ ಕಾಪಾಡಿ ನಿಮ್ಮ ಕೃಪೆಯಿಂದ ನಡೆಸ್ತಾ ಇದ್ರಪ್ಪ. ನಿಮ್ಗೆ ಸ್ತೋತ್ರ ತಂದಿ. ಎಷ್ಟು ಜನರು ತಂದೆ ಮುಂಜಾನೆ ಸಮಯ ತಂದೆ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಅವ್ರ ಶತ್ರುಗಳು ಒಂದು ಭಯದಿಂದ ಎಷ್ಟು ಜನರು ಜೀವಿಸ್ತಿದ್ರು ಪ್ರತಿಯೊಂದು ಭಯವನ್ನು ತೆಗೆದಾಕಿ ಪ್ರಭಾ ಅವ್ರ ಕುಟುಂಬದಲ್ಲಿ ಎಲ್ಲಾ ವಿಷಯ ಜಯವನ್ನು ಕೊಟ್ಟು ನೀವೇ ಅವ್ರ ಎಲ್ಲಾ ವಿಷಯ ಕಾಪಾಡಿ ನೀವು ರಕ್ಷಿಸುವಂತ ದೇವರಾಗಿ ನೀವಾಗಿರ್ ಪ್ರಭಾ. ಎಷ್ಟು ಜನ ಅನಾರೋಗ್ಯ ಸ್ಥಿತಿ ಅಂತ ಹೇಳಿ ಭಯ ಪಡುವಂತ ಮಕ್ಕಳಿಗೆ ಆರೋಗ್ಯನು ಕೊಡ್ರಿ. ಕಷ್ಟದಿಂದ ಇದ್ದಂತ ಮಕ್ಕಳಿಗೆ ಕಷ್ಟ ಬಿಡಿಸಿ ನೀವೇ ಅವ್ರಿಗೆ ಸುಖ
ಶಾಂತಿ ಸಮಾಧಾನ ಅನುಗ್ರಹಿಸ್ರಿ ಪ್ರಭಾ. ಎಷ್ಟು ಜನರು ಕುಟುಂಬ ಸಮಸ್ಯೆ, ಕೋರ್ಟ್ ಕೇಸ್ ವಿಷಯ, ಸಾಲ ಹಿಂಸೆ, ಪ್ರತಿಯೊಂದು ಶತ್ರುಗಳೊಂದು ಸಮಸ್ಯೆ ಇದ್ದಂತ ಪ್ರತಿಯೊಬ್ಬರ ಜೀವಿತನು ಪ್ರಭಾ ಈ ಮುಂಚಾನೆ ಸಮಯ ತಂದಿ ಎಲ್ಲಾ ವಿಷಯ ತಂದಿ ಅವ್ರಿಗೆ ಬಿಡುಗಡೆ ಮಾಡಿ ನೀವೇ ಕಾಪಾಡಿ ಎಲ್ಲಾ ವಿಷಯ ಜಯವನ್ನು ಕೊಟ್ಟು ನೀವೇ ಅವರಿಗೆ ನಡೆಸ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ ಪ್ರಭಾ. ಮತ್ತು ವಿಶೇಷವಾಗಿ ತಂದಿ ಪ್ರಾರ್ಥನೆ ರಿಕ್ವೆಸ್ಟ್ ಕಳಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ತಂದಿ ಅವ್ರ ಕುಟುಂಬದಲ್ಲಿ ಸೈತಾನ ಕಾಟ ಬಹಳ ರೀತಿಯಾಗಿದೆ ಎಂಬುದಾಗಿ ತಂದಿ ಕಮೆಂಟ್ ಮೂಲಕವಾಗಿ ತಿಳಿಸಿದ್ರು ಪ್ರಭಾ. ಅವರ ಕುಟುಂಬದಲ್ಲಿ ಎಲ್ಲಾ ಒಂದು ಶತ್ರುಗಳಿಂದ ಅವರ ಒಂದು ಸೈತಾನ ಕಾಟದಿಂದ ಬಿಡಿಸಿ ಪ್ರಭಾ. ಅವರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಅನುಗ್ರಹಿಸಿ ಪ್ರಭಾ. ಮತ್ತು ಕೋರ್ಟ್ ಕೇಸ್ ವಿಷಯ ಮತ್ತು ಗರ್ಭಫಲ ವಿಷಯದಲ್ಲಿ, ಕುಟುಂಬ ಸಮಸ್ಯೆದಲ್ಲಿ ಪ್ರಭಾ ಯಾರು ಎಷ್ಟು ವಿಷಯದಲ್ಲಿ ತಂದೆ ಭಯ ಪಡ್ತಿದ್ರು ಪ್ರಭಾ, ಎಲ್ಲಾ ವಿಷಯದಲ್ಲಿ ಪ್ರಭಾ ಅವ್ರ ಭಯನು ತೆಗೆದಾಕಿ ಈ ವಾಗ್ದಾನ ಮುಖಾಂತರವಾಗಿ ಪ್ರಭಾ ಅವ್ರ ಕುಟುಂಬದಲ್ಲಿ ಆಶೀರ್ವಾದಕರವಾಗಿ ಜೀವಿಸುವಂತೆ ಪ್ರಭಾ ನೀವು ಎಲ್ಲಾ ವಿಷಯ ತಂದು ನೀವೇ ಅವರಿಗೆ ಕಾಪಾಡಿ ನೀವೇ ರಕ್ಷಿಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೀನ್. ಪ್ರೇರೆ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷವುಳ್ಳವರಾಗಿದ್ರು ಪ್ರೇರೆ. ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ. ನೀವು ಹೊಂದ್ಕೊಂಡಿರಂತ ಬಲವು ಸಂತೋಷವು ಅವರು ಸಹ ಹೊಂದ್ಕೊಳ್ಳುವಂತರಾಗಿರ್ತಾರೆ ಪ್ರೇರೆ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗ್ಲೂ ಪ್ರಾರ್ಥನೆ ಮಾಡುವಂತರಾಗಿರ್ತೇವೆ ಪ್ರೇರೆ. ಮತ್ತು ಹೊಸೊಬ್ರು ಯಾರಾದ್ರೂ ಚಾನೆಲ್ ನೋಡುವುದಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಳ್ಳೆ ಕಮೆಂಟ್ಗಳ ಮೂಲಕವಾಗಿ ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ತಿಳಿಯಪಡಿಸ್ರಿ. ಮತ್ತು ದೇವರು ಪ್ರತಿದಿನ ಅದ್ಭುತ ರೀತಿಯಾಗಿ ವಾಗ್ದಾನ ಮುಖಾಂತರವಾಗಿ ನಿಮ್ಮ ಜೊತೆಲಿ ಆತನು ಮಾತಾಡುವಂತ ದೇವರಾಗಿದ್ರು ಪ್ರೇರೆ. ಈ ವಾಗ್ದಾನ ಅದ್ಭುತ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಆತನು ಆಶ್ವಾಸ ಬಲಪಡಿಸ್ಲಿ ಪ್ರೇರೆ. ಆಮೇನ್. ಗಾಡ್ ಬ್ಲೆಸ್ ಯು.